ಬೆಂಗಳೂರು ಸ್ಲಮ್ ಪಾರ್ಟ್ 5 ಧೋಬಿಘಾಟ್ ಸ್ಲಮ್. ಎತ್ತ ನೋಡಿದ್ರೋ ಸುತ್ತಲೂ ಬಟ್ಟೆಗಳ ರಾಶಿ. ದೊಡ್ಡ ಸ್ವಿಮ್ಮಿಂಗ್ ಪೂಲ್ನಂತಿರುವ ನೀರಿನಲ್ಲಿ ಇಳಿದು ಬಟ್ಟೆಗಳನ್ನು ಒಗೆಯುತ್ತಿದ್ದಾರೆ ಹಲವರು. ಒಗೆದ ಬಟ್ಟೆಗಳನ್ನು ಪಕ್ಕದಲ್ಲೇ ಒಪ್ಪವಾಗಿ ಹಗ್ಗದ ಮೇಲೆ ಜೋಡಿಸುವ ಪ್ರಕ್ರಿಯೆ ಬೇರೆ. ಅದೆಷ್ಟೋ ದೃಶ್ಯ ಕಂಡುಬರೋದು ನಮಗೆ ಧೋಬಿಘಾಟ್ ಸ್ಲಮ್ನಲ್ಲಿ. ಬೆಂಗಳೂರು ಎಲ್ಲ ರೀತಿಯಲ್ಲೂ ಸಹ ಬ್ರ್ಯಾಂಡ್ ಬೆಂಗಳೂರಾಗಲು ತಯಾರಿ ನಡೆಸ್ತಿದೆ. ಇನ್ನೊಂದೆಡೆ ಗಣನೀಯವಾಗಿ ಸ್ಲಮ್ಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಆದರೆ ಅನಾದಿ ಕಾಲದಿಂದಲೂ ಸಹ ಬೆಂಗಳೂರಿನ ಈ ಸ್ಲಮ್ಗಳಲ್ಲೇ ಹುಟ್ಟಿ ಬೆಳೆದಿರುವ ಹಲವು ಜನರಿಗೆ ಇನ್ನೂ ಸಹ ಸ್ವಂತ ಸೂರಿನ ವ್ಯವಸ್ಥೆ ಇಲ್ಲದಾಗಿದೆ. ಆದರೆ ಧೋಬಿಘಾಟ್ ಸ್ಲಮ್ನ ಕಥೆಯೇ ಬೇರೆ ಆಗಿದೆ. ಏಕೆಂದರೆ ಹಲವಾರು ವರ್ಷಗಳಿಂದಲೂ ಸಹ ಇವರು ಬೆಂಗಳೂರಿನಲ್ಲಿಯೇ ಇದ್ದುಕೊಂಡು ಸ್ವಂತ ಮನೆಯನ್ನು ಹೊಂದುವ ಇವರ ಕನಸಾಗಿಯೇ ಉಳಿದಿದೆ. ಯಾಕೆ ಅಂತ ಮುಂದೆ ಹೇಳ್ತೀವಿ ನೋಡಿ. ದೃಶ್ಯದಲ್ಲಿ ಕಾಣ್ತಿರುವ ಈತ ಧೋಬಿಘಾಟ್ಗೆ ಹಿರಿಯ. ಸುಮಾರು 75 ವರ್ಷ ವಯಸ್ಸಿನ ಈತ ಹುಟ್ಟಿ ಬೆಳೆದಿದ್ದು ಕೂಡ ಇಲ್ಲೇ. ಹಲವಾರು ವರ್ಷಗಳ ಕಾಲ ಇಲ್ಲಿ ಇವರು ಪಟ್ಟಿರುವ ಕಷ್ಟ ಹೇಳತೀರದು. ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ಈತನಲ್ಲಿ ಕೇಳಿದಾಗ ಈತನಿಂದ ಬಂದ ಉತ್ತರ ನಿಜಕ್ಕೂ ನಮ್ಮನ್ನು ದಂಗಾಗಿಸಿತ್ತು. ಯಾಕೆ ಅಂತ ಈತನ ಬಾಯಿಂದ ಒಮ್ಮೆ ಕೇಳಿ. ಯಾವುದೇ ಸರ್ಕಾರ ಬರಲಿ ಅದೊಂದು ಕೆಲಸಕ್ಕೆ ಮಾತ್ರ ನಾವು ಬಿಟ್ಕೊಡ. ಅದೊಂದು ಕೆಲಸಕ್ಕೆ ಮಾತ್ರ ಏನೇ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಆಗಲೇ ಇದನ್ನು ಉಲ್ಟಾ ಮಾಡಕ್ಕೆ ಬಂದಿದ್ರು. ಪ್ರಧಾನಿಯಾಗಿ 11 ತಿಂಗಳಿದ್ರಲ್ಲ, ಆ ಟೈಮಲ್ಲಿ ಇದನ್ನ ಏನೋ ಒಂದು ವ್ಯವಸ್ಥೆ ಮಾಡ್ಕೊಬೇಕು ಅಂತ ಬಂದರು. ನಾವು ಗೇಟ್ ಒಳಗಡೆನೆ ಬಿಡಲಿಲ್ಲ ಅವ್ರನ್ನ. ಅವ್ರು ದೊಡ್ಡವರೇ ಆಗಿರ್ಬೋದು, ಏನೇ ಆಗಿರ್ಬೋದು. ನಾವು ಇಲ್ಲಿ 200 ಜನ ನಮ್ಮ ಮೆಂಬರ್ಸ್ ಇಲ್ಲಿರೋದು. 200 ಜನ ಇದೆ. 200 ಜನದಲ್ಲಿ ಎಲ್ಲ ಅವರು ಅನುಕೂಲ ಸ್ಥಿತಿ ಆಗೋಯ್ತು. ಇದೇ ಕೆಲಸ ಮಾಡ್ಕೊಂಡು ಅವರು ಮಕ್ಕಳುಗಳು ಒಳ್ಳೊಳ್ಳೆ ಹುದ್ದೆಗಳು ಸೇರಿಕೊಂಡ್ರು. ಅವರೆಲ್ಲ ಕಳಿಸ್ಕೊಂಡ್ರು. ಇವಾಗ ಉಳ್ಕೊಂಡಿರೋರು 69 ಮನೆ, ಒಂದು 75 ಮನೆ ಅಂತ ಇಟ್ಕೊಳ್ಳಿ. ಅದ್ರ 4-5 ಜನಕ್ಕೆ ಮನೆಗಳಿಲ್ಲ. ಹೊರಗಡೆ ಬರೋದು ಅವ್ರು ಮಾಡ್ಕೊಳ್ಳಿಲ್ಲ, ಅದರಿಂದ ಇಲ್ಲ. ಗಟ್ಟಿ ಆಗಿರೋದು 69 ಮನೆ ಮಾಡ್ಕೊಳ್ಳಿಲ್ಲ ಅಂದರೆ ಸರ್ ಅವರು ಹಿಂಗೆ ಕಾರಣ. ಅಯ್ಯೋ ಆಗುತ್ತಾ ಬಿಡು, ಉದಾಸೀನ ಮಾಡ್ಕೊಂಡು ಇವಾಗ ಬಂದು ಪರದಾಡ್ತಾರೆ. ಅದಾಗಲ್ಲ. ನಾವು ಅದನ್ನು ಮೇಯ್ನ್ಗೆ ಬರ್ಕೊಟ್ಟಿದ್ದೀವಿ. 69 ಮನೆಯೇ ಬೇಕು. ಮೊನ್ನೆ ಅಶೋಕ್ ಅವ್ರು ಯಾರಿಗೂ 1 ಮನೆ ಜಾಸ್ತಿ ಅಂದರು. ಯಾರು ಅವ್ರಿಗೆ ತುಂಬ ಬೇಕಾಗುತ್ತೆ. ಬೇಡಿ ಸರ್, ಅಂದ್ರೆ ನೀವು ಒಂದು 20 ಮನೆ ಮಾಡ್ಕೊಡ್ಬೇಕಾಗುತ್ತೆ. ಜಾಗನೇ ಇಲ್ವಲ್ಲ, ಅಲ್ಲಿ ಹೆಂಗೆ ಮಾಡೋದು ನಾನು? ಜಾಗನೇ ಇಲ್ಲ. ಈಗ ಇಲ್ಲಿ ಟೋಟಲ್ ಎಷ್ಟು ಮನೆ ಆಗಿದೆ ಸರ್? 28 ಅಲ್ಲಿ ಇದ್ದೀವಿ. ಆಗಲಿಲ್ಲ. ಇನ್ನು 26 ಮನೆ ಅದು ರೆಡಿಯಾಗಿದೆ. 17 ಮನೆ ಆಗಿದೆ. ಟೋಟಲ್ ಇನ್ನು 17 ಮನೆ ಬಾಕಿ. ಬಾಕಿ ಅದು ಆಗ್ಬಿಟ್ಟಿದೆ. ಜಾಗ ಎಲ್ಲ ಹೊಡೆದು ರೆಡಿ ಮಾಡಿ ಪಾಯ ಹಾಕೋ ಮಟ್ಟಕ್ಕೆ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ಟವ್ರೆ. ಅದು ಆಗ್ಬೋದು, ಇಷ್ಟರಲ್ಲೇ ಆಗುತ್ತೆ. ಇನ್ನೂ ಒಂದೂವರೆ ವರ್ಷ ಪರವಾಗಿಲ್ಲ. ನಿಮ್ಮ ಕೆಲಸ ಆಗಿದೆ 6 ವರ್ಷ ಕೊಡ್ತಾರೆ ಗ್ಯಾರಂಟಿ. ಈಗ ನಮಗೆ ನಮಗೆ ನಿರ್ಬಂತು ಅಂತಂದರೆ, ಈಗ ಇಲ್ಲಿಂದ ಇದೇ ಟೋಟಲ್ ಒಂದು 10 ಜನಕ್ಕೆ ಮನೆ ಮಾಡಿಕೊಟ್ಟಿದ್ದಾರೆ. ಮನೆ ಆಗಿದೆ. ಬಟ್ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಕೆಲವೊಂದಿಷ್ಟು ಆ ಕಡೆ ಮನೆ ಏನು ಕೊಡ್ತೀವಿ ನೀವು ಹೇಳಿದ್ರಲ್ಲ, ಅದೆಲ್ಲ ಕೆಲಸ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ ಮತ್ತೆ ನಮಗೆಲ್ಲ ಕಟ್ಕೊಟ್ಟಿಲ್ಲ ಸರ್. ಬನ್ನಿ ಹೊಸ ಸ್ಟಾಪ್ ಆಗಿಲ್ಲ. ಇವಾಗ ನಾವು ಅಂತ ಅಂದ್ಬಿಟ್ರೆ ಅವ್ರ ಕೆಲಸ ನಿಲ್ಲಿಸೇ ಬಿಡ್ತಾರೆ. ಆ ಥರ ಆಗುತ್ತದೆ. ಇವಾಗ ಅದನ್ನ ಮಾಡ್ತಾವ್ರೆ. ನಾವು ಹೋಗಿ ಯಾವಾಗ ಕೋರ್ಸ್ ಮಾಡಿದ್ರು ತಕ್ಷಣ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಆರ್ ಅಶೋಕ್ ಇಲ್ಲಿನ ಜನತೆಗೆ ಒಳಿತಾಗಲೆಂದು ಇವರಿಗೆಲ್ಲ 69 ಮನೆ ಹಾಕಿಸಿಕೊಟ್ಟಿದ್ರಂತೆ. ಆದರೆ ಕೆಲವರಿಗೆ ಮಾತ್ರ ಮನೆ ಆಗಿದ್ದು ಅದರ ಹಕ್ಕು ಪತ್ರಗಳು ಕೂಡ ಯಾರಿಗೂ ಸಿಕ್ಕಿಲ್ಲ. ಆದರೆ ಪಾಪ ಬಹುಕಾಲದಿಂದಲೂ ಸಹ ಇಲ್ಲಿದ್ದುಕೊಂಡು ಮನೆ ಕೆಲಸ ಮಾಡಿಕೊಂಡು 3 ಜನ ಮಕ್ಕಳಲ್ಲಿ ಒಬ್ಬರನ್ನು ಕಳೆದುಕೊಂಡು ಇನ್ನೂ ಮನೆ ಸಿಗದ ಒಬ್ಬ ಮಹಿಳೆಯನ್ನು ನಮ್ಮ ತಂಡ ಮಾತನಾಡಿಸಿದಾಗ ಆಕೆಯಿಂದ ಬಂದ ಉತ್ತರವನ್ನೊಮ್ಮೆ ನೀವೇ ಕೇಳಿ. ನೀವು ಎಷ್ಟು ವರ್ಷದಿಂದ? ನಾವು ಇದ್ದೀವಿ ಸರ್ 30 ವರ್ಷ 40 ವರ್ಷ. 30-40 ವರ್ಷದಿಂದ ಇದ್ದೀರಾ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನಿಮಗೆ ಯಾಕೆ ಇನ್ನೂ ಮನೆ ಆಗಿಲ್ಲ? ನಮ್ದು ಇನ್ನೂ 18 ಮನೆ ಕಟ್ಟೇ ಇಲ್ಲ ಸರ್. 18 ಮನೆ ಕಟ್ಟಿಲ್ಲ. ಇನ್ನು 18 ಮನೆ ನಮ್ಗೆ ಕಟ್ಟೂ ಇಲ್ಲ, ಪಾಯನೂ ಹಾಕಿಲ್ಲ. ಮತ್ತೆ ಇವಾಗ ಹಿಂದೆಗಡೆ ಕೆಲಸನೂ ನಡೀತಾ ಇಲ್ಲ, ಕೊಟ್ಟೂ ಇಲ್ಲ. ನೋಡಿ ಈ ಸೊಳ್ಳೆಯಲ್ಲಿ ನೋಡ್ರಿ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸೊಳ್ಳೆ. ಮಕ್ಕಳು ಒಂದು 3 ಜನ, 2 ಹೆಣ್ಮಕ್ಳು 1 ಹುಡುಗ. ನಮ್ಮ ಯಜಮಾನ್ರು ಐರನ್ ಮಾಡ್ತಾರೆ, ನಾನು ಕೆಲ್ಸದ ಮನೆಗೆ ಹೋಗ್ತೀನಿ. ನೀವು ಮನೆ ಕೆಲಸಕ್ಕೆ ಹೋಗ್ತೀರಾ? ನನಗೆ ಬಟ್ಟೆ ವಾಶ್ ಮಾಡಕ್ಕೆ ಬರಲ್ಲ. ನಮ್ಮ ಮನೆಯವ್ರು ಐರನ್ ಮಾಡ್ತಾರೆ, ಬಟ್ಟೆನೂ ಒಗಿತಾರೆ. ಮಗ
ಈಗ ನಿಮ್ಮ 18 ಜನಕ್ಕೆ ಬೇರೆ ಕಡೆ ಏನಾದ್ರು ಮನೆ ಕಟ್ಕೊಡ್ತೀರಾ? ಇಲ್ಲ ಇಲ್ಲ, ಅಲ್ಲೇ ಇದೆ ಜಾಗ. ಅಲ್ಲೇ ಇದೆ. ಹೇಳಿದ್ದಾರೆ ಆರ್ ಸಾರು ಕಟ್ತೀವಿ ಅಂತ, ಕೊಡ್ತೀವಮ್ಮ ಎಲ್ಲಾರ್ಗು ಅಂತ ಹೇಳಿದ್ದಾರೆ. ಆದ್ರೆ ಇನ್ನ ಏನು ಮಾಡಿಲ್ಲ ಸರ್. ಇನ್ನೂ ಮಾಡಿಲ್ಲ. ನಿಮ್ಮ ನಿಮ್ಮ ಲೀಡ್ರ್ ಹೇಳ್ತಿದ್ರು ಏನಾದ್ರು ಮಾತಾಡಿದ್ರೆ ಈ ಥರ ಆಗುತ್ತೆ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಸರ್. ನಮ್ಮ ಹತ್ರ ಏನಿಲ್ಲ. ಏನು ಇಲ್ಲ ಸರ್, ಮೊದಲು ಎಲ್ಲ ಮಾಡ್ತಾ ಇದ್ರು. ಇವಾಗ ಏನು ಮಾಡ್ತಾ ಇಲ್ಲ, ಒಬ್ರು ಅಲೋ ಮಾಡ್ತಾ ಇಲ್ಲ, ಬರ್ತಾ ಇಲ್ಲ, ಮತ್ತೆ ಏನು ಅಂತಾನು ಕೇಳ್ತಾ ಇಲ್ಲ. ನಮಗೂ ಆತರ ಇನ್ನೊಂದು 17 ಮನೆ ಕಟ್ಕೊಟ್ಬಿಟ್ಟು ನಮಗೂ ಕೊಟ್ಬಿಟ್ರೆ ಸರ್. ನೋಡಿ ಈ ಸ್ಥಿತಿಯಲ್ಲಿ ನಾವು ಏನ್ ಮಾಡ್ತೀರಾ? ಈಗ ನಿಮ್ಗೆ ಇನ್ನೂ ಮನೆ ಅಲರ್ಟ್ ಆಗಿಲ್ಲ? ಆಗಿಲ್ಲ ಸರ್. ನಿಮ್ಮ ಪ್ರಾಬ್ಲಮ್ ಈ ಥರ ಇದೆ. ಇನ್ನೂ ಎಷ್ಟು ಜನಕ್ಕೆ ಮನೆ? ಇನ್ನ ಸುಮಾರು 17 ಮನೆ ಇಲ್ಲಿರೋರ್ಗೆಲ್ಲ ಯಾರಿಗೂ ಕೊಟ್ಟಿಲ್ಲ. ಈ ಸೈಡಲ್ಲಿ ಇರೋರ್ಗೆಲ್ಲ, ಈ ಶೆಡ್ಗಳಲ್ಲಿ ಇರೋರ್ಗೆ ಯಾರಿಗೂ ಕೊಟ್ಟಿಲ್ಲ. ಈ ಕಡೆ ಫುಲ್ಲು ಲೈನಲ್ಲಿ ಇರೋರ್ಗೆಲ್ಲ, ಆ ಕಡೆ ಇರೋರ್ಗೆಲ್ಲ ನಾರ್ಮಲ್ ಅವ್ರಿಗೆಲ್ಲ 28 ಮನೆ ಕೊಟ್ಟಿದ್ದಾರೆ. ಇನ್ನ ಮತ್ತೆ 24 ಮನೆನೋ ಎಷ್ಟೋ ಕಟ್ಟಿರೋದು. ಅದು ಏನು ಕೆಲ್ಸನೇ ಮಾಡ್ತಾ ಇಲ್ಲ. ಕೆಲ್ಸನೂ ಮಾಡ್ತಾ ಇಲ್ಲ, ಯಾರಿಗೂ ಕೊಡ್ತಾನೂ ಇಲ್ಲ, ಏನು ಹೇಳ್ತಾನೂ ಇಲ್ಲ, ಯಾರು ಬರ್ತಾನೂ ಇಲ್ಲ ಸರ್. ಅವ್ರವ್ರ ಪಾಡ್ಗವ್ರಿದ್ದಾರೆ. ಏನು ಹೇಳ್ತಾ ಇಲ್ಲ, ಏನು ಮಾಡ್ತಾನೂ ಇಲ್ಲ. ಟಾರ್ಪಾಲುಗಳ ಮನೆ ಜೋಪಡಿ ಒಂದೆಡೆ, ಪಕ್ಕಾ ಸಿಮೆಂಟ್ ಮನೆಗಳು ಇನ್ನೊಂದೆಡೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಇದು ಧೋಬಿ ಘಾಟ್ ಸದ್ಯದ ಪರಿಸ್ಥಿತಿ. ಅಂದ ಹಾಗೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಎನ್ನುವ ಪರಿಸ್ಥಿತಿ ಎಂತಾಗಿದೆ ಧೋಬಿ ಘಾಟ್ ಸ್ಲಮ್ನ ಜನತೆಯ ಪರಿಸ್ಥಿತಿ. ಬರೀ ಟಾರ್ಪಾಲು ಹೊದ್ದಿರುವ ಶಿಟುಗಳ ಮನೆಗಳು ಒಂದೆಡೆ ಆದರೆ, ಪಕ್ಕಾ ಮನೆಗಳು ವಾಸಿಸುವ ಇದೇ ಸ್ಲಮ್ನ ಜನ ಇನ್ನೊಂದೆಡೆ. ಟಾರ್ಪಾಲು ಒದಿಸಿಕೊಂಡು ಈ ಮನೆಗಳ ಪರಿಸ್ಥಿತಿ ಗಂಭೀರವಾಗಿದೆ. ಮನೆ ಶೂಟುಗಳ ಮೇಲೆ ಹಾಗೂ ಸುತ್ತೆಲ್ಲ ಯಥೇಚ್ಛವಾಗಿ ಕಸ ತುಂಬಿಕೊಂಡಿದೆ. ಯಾವ ಸಮಯದಲ್ಲಿ ಯಾವ ಹಾವು ಹೆಗ್ಗಣ ಕಚ್ಚಿ ಪರಾರಿಯಾದರೆ ಅವುಗಳನ್ನು ಹುಡುಕಲು ತುಂಬ ಕಷ್ಟವಾಗುತ್ತೆ. ಮೊನ್ನೆಯಷ್ಟೇ ಯಾರೋ ಬೀಡಿ ಸೇದಿ ಬೆಂಕಿ ಇಟ್ಟ ಕಾರಣ ಇಲ್ಲೊಂದು ಮನೆ ಪೂರ್ತಿ ಸುಟ್ಟು ದಹನವಾಗಿ ಬಿಟ್ಟಿದೆ. ಸೊಳ್ಳೆಗಳೊಂದಿಗೆ ಜೀವನ ಸಾಗಿಸ್ತಿದೆ ಧೋಬಿ ಘಾಟ್ ಸ್ಲಮ್. ಆರೋಗ್ಯಕರ ಜೀವನ ಇವರಿಗೆ ದೂರದ ಮಾತು. ಒಮ್ಮೆ ಏನಾದರೂ ನೀವು ಧೋಬಿ ಘಾಟ್ನಲ್ಲಿ ಇನ್ನೂ ಮನೆ ಸಿಗದವರ ಜೀವನ ಶೈಲಿ ನೋಡಿದರೆ ನಿಜಕ್ಕೂ ನಿಮಗೆ ಕಣ್ತುಂಬಿ ಬರುತ್ತೆ. ಎತ್ತ ನೋಡಿದರೂ ಸುತ್ತ ಬರೀ ಸ್ಟೀಲ್ ಶೀಟು, ಟಾರ್ಪಾಲು ಒದಿಸ್ಕೊಂಡಿರುವ ಮನೆಗಳು. ಮನೆ ಹಿಂಭಾಗ ಮುಂಭಾಗ ಅಂದೆ ಬರೀ ಸೊಳ್ಳೆಗಳು. ಇನ್ನು ತಲೆಯ ಮೇಲೆ ಬೆಳೆದಿರುವ ಹಲಸಿನ ಮರ ತುಂಬ ದೊಡ್ಡದಾಗಿದೆ. ಈ ಮರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಯಿ ಬಿಟ್ಕೊಂಡಿದ್ದು ಯಾವುದೇ ಸಮಯದಲ್ಲಿ ಯಾರ ತಲೆ ಮೇಲೆ ಬೇಕಾದರೂ ಬೀಳಬಹುದು. ಯಾವುದೇ ಸ್ವಚ್ಛತೆ ಇಲ್ಲದೆ ಆರೋಗ್ಯಕರ ಜೀವನದ ಬದುಕನ್ನು ದೂಡೋದು ನಿಜಕ್ಕೂ ಇಲ್ಲಿ ಊಹಿಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ಇನ್ನು 20ಕ್ಕೂ ಹೆಚ್ಚು ಜನರಿಗೆ ಮನೆ ನಿರ್ಮಾಣ ಮಾಡ್ತಿರುವ ಬಿಲ್ಡಿಂಗ್ನಲ್ಲಿ ಇನ್ನೂ ಕೆಲಸ ನಡೀತಿದೆ ಅಂತ ಹೇಳಿದಾಗ ಅದೆಷ್ಟು ಮಟ್ಟಿಗೆ ಇಲ್ಲಿ ಕೆಲಸ ನಡೀತಿದೆ ಅಂತ ನಾವು ನೋಡಲು ಹೊರಟಾಗ ನಮಗೆ ನಿಜಕ್ಕೂ ಆಶ್ಚರ್ಯ ಕಾದಿತ್ತು. ಯಾಕೆಂದರೆ ಅಲ್ಲಿ ಯಾವೊಬ್ಬ ನರಪಿಳ್ಳಿಯೂ ಸಹ ಇರಲಿಲ್ಲ. ಇದನ್ನು ವಿಚಾರಿಸಿ ನೋಡಲಾಗಿ ಎಲೆಕ್ಷನ್ ಆದ ಮಾರನೇ ದಿನವೇ ಇಲ್ಲಿ ಕೆಲಸ ಮಾಡಲು ಬಂದಿದ್ದ ಎಲ್ಲ ಕಟ್ಟಡ ಕಾರ್ಮಿಕರು ಗಂಟು ಮೂಟೆ ಕಟ್ಟಿಕೊಂಡು ಹೊರಟು ಹೋಗಿದ್ದಾರಂತೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇನ್ನೂ ನೆಲದ ಮೇಲೆ ಹಾಗೆಯೇ ಬಿದ್ದುಕೊಂಡಿದ್ದೆ ಮನೆ ಕಟ್ಟಲು ಬಳಸುವ ಎಂ ಸ್ಟ್ಯಾಂಡ್. ನೋಡಿದ್ರಲ್ಲ ವೀಕ್ಷಕರೇ, ಧೋಬಿ ಘಾಟ್ ಸ್ಲಮ್ನಲ್ಲಿ ಕನಸಿನ ಮನೆ ಇನ್ನೂ ಹಲವರ ಪಾಲಿಗೆ ಕನಸಾಗಿಯೇ ಉಳಿದಿದೆ. ಸರ್ಕಾರ ಬದಲಾದ ಕೂಡಲೇ ಹೊಸ ಸರ್ಕಾರ ಹಳೆಯ ಸರ್ಕಾರದ ಎಲ್ಲ ಕಾಮಗಾರಿಯನ್ನು ಹಾಗೆ ನಿಲ್ಲಿಸಿಬಿಡುತ್ತೆ. ಆದ್ಯತೆ ಮತ್ತು ತೀರಾ ಅತ್ಯವಶ್ಯಕವಾಗಿರುವಂಥ ಕೆಲವು ಯೋಜನೆಗಳಿಗೆ ಮಾತ್ರ ಹೊಸ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತೆ. ಸದ್ಯಕ್ಕೆ ಧೋಬಿ ಘಾಟ್ನಲ್ಲಿ ನಿರ್ಮಾಣವಾಗ್ತಿರುವ ಮನೆಗಳ ಪಾಲಿಗೆ ಇದೀಗ ಕಾಂಗ್ರೆಸ್ ಕಗ್ಗತ್ತಲ ಮುಳ್ಳಾಗಿದೆ ಅಂದರೆ ತಪ್ಪಾಗಲ್ಲ. ಹಾಗಾಗಿ ಇವರ ಪಾಲಿನ ಕನಸಿನ ಮನೆ ಯಾವಾಗ ಇವರ ಕೈ ಸೇರುತ್ತೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆಸೆಯಲ್ಲೇ ಪಾಪ ದಿನ ದುಡ್ತಿದ್ದಾರೆ.